Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 19ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು 2 × 3 ಗುಣಿಸು 3 × 3 ಗುಣಿಸು 5 × 3 ಆದರೆ ಆ ಸಂಖ್ಯೆಯ ಘನಮೂಲವನ್ನ ಕೇಳ್ತಾ ಇದ್ದಾರೆ. ಆಯ್ಕೆ ಎ 6, ಬಿ 11, ಸಿ 30, ಡಿ 9,000. ಓಕೆ, ಸೊ ಕೊಟ್ಟಿರುವಂತಹ ಸಂಖ್ಯೆಯನ್ನ ನಾವು ಎನ್ ಅಂತ ತಗೊಳ್ಳೋಣ. ಓಕೆ, ಸೊ ಎನ್ ಅಂತ ತಗೊಂಡ್ರೆ ಎನ್ ಈಸ್ ಈಕ್ವಲ್ ಟು 2 × 3 ಗುಣಿಸು 3 × 3 ಗುಣಿಸು 5 × 3. ಸೊ ಈ ಸಂಖ್ಯೆಯ ಘನಮೂಲವನ್ನ ನೋಡಿದ್ರೆ ಏನಾಯ್ತು, ಇದು ಕ್ಯೂಬ್ ರೂಟ್ ಆಫ್ 2 × 3 ಗುಣಿಸು 3 × 3 ಗುಣಿಸು 5 × 3. ಇಲ್ಲಿ ಘಾತಾಂಕದ ನಿಯಮವನ್ನ ಅಪ್ಲೈ ಮಾಡಿದ್ರೆ ಘಾತಾಂಕದ ನಿಯಮ ಏನ್ ಹೇಳಿ, a⁴n ಗುಣಿಸು b⁴n ಗುಣಿಸು c⁴n ಅಲ್ವಾ. ಈಸ್ ಈಕ್ವಲ್ ಟು ಏನಾಗುತ್ತೆ, a × b × c⁴n ಆಯ್ತು. ಹಾಗಾದ್ರೆ ಇಲ್ಲಿ ಕ್ಯೂಬ್ ರೂಟ್ ಆಫ್ 2 × 3 × 5 ಅಲ್ವಾ. a⁴n b⁴n ಇಂಟು c⁴n ಘಾತಾಂಕದ ನಿಯಮದ ಪ್ರಕಾರ ಏನಾಗುತ್ತೆ, ಇದು a × b × c⁴n ಆಯ್ತು. ಓಕೆ, ಈಗ ಘನ ಮತ್ತು ಘನಮೂಲವನ್ನ ಪರಸ್ಪರ ತೆಗೆದು ಹಾಕಿದಾಗ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 2 × 3 × 5. ಈಸ್ ಈಕ್ವಲ್ ಟು 5 × 3 = 15, 15 × 2 = 30 ಆಗತ್ತೆ ಅಲ್ವಾ. ಅದರಿಂದ ಆ ಸಂಖ್ಯೆಯ ಘನಮೂಲ ಎಷ್ಟಾಯ್ತು ಹೇಳಿ, 30. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 30 ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.